ಲಕ್ಷಿತ್ಗೆ ನಾನು ಪ್ರೆಗ್ನೆಂಟ್ ಇದ್ನಲ್ಲ, ಅವಾಗ ನಾನು ಸೀಮಂತಕ್ಕೆ ಅಂತ ಕೊಟ್ಟಿದ್ದ ಸೀರೆ ಇದು. ಹುಡುಕ್ತಾ ಇರೋದು ಹೆಣ್ಣು ಹೊಣ್ಣು ಮಣ್ಣು ಎಲ್ರಿಗೂ ಸಿಗಲ್ಲ. ಥ್ಯಾಂಕ್ ಯು. ಹಾಯ್ ಅಕ್ಕ, ಮಮ್ಮಿ ಇಲ್ಲದೆ ಇರೋಕೆ ಈ ವ್ಲಾಗ್ ನೋಡಕ್ಕೆ ಬೋರ್ ಆಗುತ್ತದೆ. ಓ ಓಕೆ, ನಾನು ಕಪ್ಪಗೆ ಕಾಣಿಸ್ತಾ ಇದ್ದೀನ. ಬೆಳಗ್ಗೆ ಯಾವ ಕಡೆ ಇದೆ? ಈ ಕಡೆ ಇದೆಯಾ? 1 ಸೆಕೆಂಡ್. ಈ ಕಡೆ ಇದೆಯಾ? ಈ ಕಡೆ ಇದೆ. ಓಕೆ, ಹಲೋ ಫ್ರೆಂಡ್ಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಲಂಚಸ್ ಪ್ರಪಂಚ. ಹೇಗಿದೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಅಂತ ಏನು ಗೊತ್ತಾ ಮಾಡಿದೆ, ಜಸ್ಟ್ ಟು ಸೇ ದ್ಯಾಟ್ ನಾನು ಚೆನ್ನಾಗಿದ್ದೀನಿ. ಆದರೂ ನಾನು ಚೆನ್ನಾಗಿಲ್ಲ ಬಿಕಾಸ್ ನನಗೆ ಹುಷಾರ್ ಇಲ್ಲ, ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ. ಸೊ ಒಂದು ಸ್ವಲ್ಪ ದಿವಸ ಆಯಿತು ಕೋಲ್ಡ್ ಆಗಿದೆ. ಕಡಿಮೆ ಆಗ್ತಾ ಇದೆ, ನಿಧಾನಕ್ಕೆ ಕಡಿಮೆ ಆಗ್ತಿರೋದು. ಬಿಕಾಸ್ ನಾನು ಅಷ್ಟಾಗಿ ಮಾತ್ರೆಗಳೆಲ್ಲ ತಗೋತಾ ಇಲ್ಲ, ಬಿಕಾಸ್ ಮಗುಗೆ ಫೀಡಿಂಗ್ ಮಾಡಿಸ್ತೀನಲ್ಲ, ಅದಕ್ಕೇನೆ. ಸೊ ನಮ್ಮಮ್ಮ ಅದು ವಿಳೆದೆಲೆ ಹಾಗೂ ದೊಡ್ಡಪತ್ರೆ ಅದೇನೋ ಹಾಕಿ ಅದ್ರ ರಸ ಕೊಡ್ತಾ ಇದ್ದಾರೆ. ಸೊ ದಟ್ ಕಡಿಮೆ, ನ್ಯಾಚುರಲ್ ವೇ ಕಡಿಮೆ ಆಗಬೇಕು ಅಂತ. ಆ್ಯಂಡ್ ಅದು ಬಂದು ನಾನು 2000 ಆಲ್ಮೋಸ್ಟ್ ಒಂದು 7 to 8 years ಆಯಿತು ಆ ಒಂದು ಪಿಕ್ ತೆಗೆದು. ಅವಾಗ ಎಷ್ಟು ಚಂದ ಇದೆಯಲ್ಲ, ಇವಾಗಲೂ ತುಂಬ ಚಂದ ಇದ್ದೀನಿ, ಬಟ್ ಸ್ವಲ್ಪ ಅಂತ ದಪ್ಪ ಆಗಿದ್ದೀನಿ ಅಷ್ಟೇ. ಎಸ್, ಒಂದು ಸ್ವಲ್ಪ ಕೋಲ್ಡ್ ಆಗಿದೆ ಆ್ಯಂಡ್ ರಿಕವರ್ ಆಗ್ತಾ ಇದ್ದೀನಿ. ಬಿಕಾಸ್ ನಮ್ಮ ಬೆಂಗಳೂರಲ್ಲಿ ಸ್ವಲ್ಪ ವೆದರ್ ಚಳಿ ಇದೆ, ಅದಕ್ಕೆ ಸ್ವಲ್ಪ ಕೋಲ್ಡ್ ಆಗಿದೆ. ಆ್ಯಂಡ್ ಸೊ ಇವಾಗ ನಾನು ಒಂದು ಡೈಲಿ ರೂಟೀನ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಈವ್ನಿಂಗ್ ಇಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ ಈ ಒಂದು ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೂ ಯಾರೆಲ್ಲ ನನ್ನ ಈ ಒಂದು ಲಚ್ಚಸ್ ಪ್ರಪಂಚಕ್ಕೆ, ನನ್ನ ಕುಟುಂಬಕ್ಕೆ, ನನ್ನ ಫ್ಯಾಮಿಲಿಗೆ ಹೊಸದಾಗಿ ಬಂದಿದ್ದೀರಾ, ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಆ್ಯಂಡ್ ಬಂದ್ರಿ ತಾನೆ, ಟಂಗ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಳಗಡೆ ಬನ್ನಿ. ನಾವು ದೇವಸ್ಥಾನ ಹೋಗ್ಬೇಕಾದ್ರೆ ಟಂಗ್ ಅಂತ ಗಂಟೆ ಇದು ಮಾಡಿಬಿಟ್ಟು ಒಳಗಡೆ ಹೋಗ್ತೀವಲ್ಲ, ಹಾಗೆ ಟಂಗ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಳಗಡೆ ಬನ್ನಿ, ಓಕೆನಾ? ಸೊ ಎಸ್, ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಈ ಒಂದು ವ್ಲಾಗ್ ಬಂದು ಇವಾಗ ನಾನು ಡೈರೆಕ್ಟಾಗಿ ಹೇಳ್ತೀನಿ, ಕಮಿಂಗ್ ಟು ದ ಪಾಯಿಂಟ್. ನಾನು ಇವಾಗ ಫಸ್ಟು ಪಾರ್ಲರ್ ಹೋಗಬೇಕು, ಸೆಕೆಂಡು ಏನಂತಾರೆ, ಎಲ್ಲಿಗೆ ಹೋಗಬೇಕು, ಟೇಲರ್ ಶಾಪಿಗೆ ಹೋಗಬೇಕು. ಬಿಕಾಸ್ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಸಾರಿ ಒಂದು ಬ್ಲೌಸ್ನ ಹೊಲ್ಸ್ಕೋಬೇಕು ಅಂತ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಥರ್ಡ್ ಬಂದು ನಮ್ಮ ಕುಶಾನಿ ಬೇಬಿಗೆ ಒಂದು ಗಿಫ್ಟ್ ತಗೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಎಸ್, ಕುಶಾನಿ ಪಾಪುದು ಬರ್ಡೇ. ಈ ವ್ಲಾಗ್ ನೋಡೋಷ್ಟರಲ್ಲಿ ಆಲ್ರೆಡಿ ಬರ್ಡೇ ಮುಗ್ದಿರುತ್ತೆ, ಬಟ್ ಸ್ಟಿಲ್ ಬರ್ಡೇಗೆ ನಂಗೆ ಕೂಡ ಇನ್ವೈಟ್ ಮಾಡಿದ್ದಾರೆ, ಚಪ್ಪಾಳೆ. ಸೊ ನನಗೂ ಹಾಗೂ ಅಕ್ಕ, ನಾನು ಹಾಗೂ ಅಕ್ಕ ಇಬ್ಬರು ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಪಾಪುಗೆ ಒಂದು ಗಿಫ್ಟ್ ಕೊಡೋಣ ಅಂತ. ಸೊ ಗಿಫ್ಟ್ ಮೈಂಡಲ್ಲಿ ತುಂಬ ಇದೆ, ಬಟ್ ಅದರಲ್ಲಿ ಯಾವ್ದು ಕೊಡ್ತೀನಿ ಅಂತ ಒಂದು ಸ್ವಲ್ಪ ಡೌಟಲ್ಲಿ ಇದ್ದೀನಿ, ಬಟ್ ನೋಡೋಣ. ಸೊ ಬನ್ನಿ, ತುಂಬ ಲೇಟ್ ಆಗ್ತಾ ಇದೆ. ಮಕ್ಕಳುಗಳೆಲ್ಲ ಮನೆಯಲ್ಲೇ ಇದ್ದಾರೆ. ನಮ್ಮ ಜಿಂಕಿ ಮಲಗಿದ್ದಾನೆ, ಮುದ್ದಿನ ಮಲಗಿದ್ದಾನೆ, ಹಾಗೂ ಲಡ್ಡು ಕೂಡ ಮಲಗಿದ್ದಾನೆ. ಆ್ಯಂಡ್ ಆದಷ್ಟು ಬೇಗ ಬರಬೇಕು ಅಂತ ಇದ್ದೀನಿ, ಬಟ್ ಬೇಗ ಹೋಗಿ ಬೇಗ ಬರೋಕ್ಕಾಗಲ್ಲ. ಐ ಶೋ ಯು 1 ಸೆಕೆಂಡ್. ನೋಡಿ, ಬೆಳಕಿದೆ, ಬರೋಷ್ಟು ಕತ್ಲೆ ಆಗುತ್ತೆ. ಓಕೆ ಫ್ರೆಂಡ್ಸ್, ಸೊ ಹತ್ತಿ ಎಲ್ಲ ಹಾಕಿದ್ದೀನಿ, ಸ್ವೆಟರ್ ಹಾಕೋತೀನಿ ಆ್ಯಂಡ್ ಇವಾಗ ಹೊರಡ್ತೀನಿ. ಎಸ್, ನಾನು ಕಪ್ ಹಾಕೊಂಡಿಲ್ಲ ಬಿಕಾಸ್ ನಾನು ಇವಾಗ ಪಾರ್ಲರ್ ಹೋಗ್ತಾ ಇದ್ದೀನಿ. ಕಪ್ ಹಾಕಿದ್ರು ಐಬ್ರೋಸ್ ಮಾಡ್ತಾರಲ್ಲ, ಅದು ಹೊರಟೋಗ್ಬಿಡುತ್ತೆ. ಸೊ ನಾವು ಯೂಸ್ ಅಂದ್ಕೊಂಡು ಹಾಕಿಲ್ಲ. ಲೈಟ್ ಆಫ್ ಮಾಡೋಣ. ಎಸ್, ಹೋಗೋಣ ಬನ್ನಿ. ಯಾವ್ದು ಕೊಟ್ಟೈತಂಗ ಆಂಟಿ? ಇದು ನಿನ್ನ ಕೊಟ್ಟಿದ್ದೆ. ಸೊ ಇದು ಬಂದು ನಮ್ಮ ಸೀರೆಯ ಅಂಗಡಿ, ರೇಷ್ಮೆ ಸೀರೆ, ಫ್ಯಾಷನ್ ಸೀರೆ, ಪಾರ್ಟಿ ಸೀರೆ ಇಲ್ಲಿದೆ. ಪಾರ್ಟಿ ವೇರ್ ಸೀರೆ ಎಲ್ಲಾನು ಇಲ್ಲಿ ನಿಮಗೆ ಸಿಗುತ್ತೆ. ರಿಸೆಪ್ಷನ್ ಸೀರೆ, ಡಿಸೈನರ್ ಸ್ಯಾರೀಸ್. ಎಸ್, ಡಿಸೈನರ್ ಸ್ಯಾರೀಸ್ ಈ ಕಡೆ ಈ ತರ ಹಾಕಿದೀವಿ. ಅಥವಾ ಈ ಸಾರಿ ಹಾಕೊಳ್ಳ, ಇದು ಬ್ಲೌಸ್ ಹೊಲ್ಸ್ಕೊಂಡಿದ್ದೀನಿ ಮದ್ವೆಗಾಗೋ ಫಸ್ಟ್ ಟೈಮ್. ಅಂದ್ರೆ ಹಾಕೊಂಡಿದ್ದೀನಿ ಅಲ್ಲೇ, ಬಟ್ ಇವಾಗ ಆಗಲ್ಲ. ನಾನು ಮದ್ವೆ ಆಗಿ ಅಲ್ಲ, ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಹೋಗಿದ್ದಲ್ಲ, ಅವಾಗ ಈ ಸೀರೆ ಹಾಕೊಂಡಿದ್ದು. ಆ್ಯಂಡ್ ಬನ್ನಿ ನಾನು ತೋರಿಸ್ತೀನಿ. ನಾನು ತುಂಬಾ 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 ಯೋಚನೆ ಮಾಡ್ತಾ ಇದ್ದೆ, ನಾನು ಏನು ಹೊಲ್ಸ್ಕೊಳ್ಳಿ, ನಾನು ಏನು ಡ್ರೆಸ್ ತಗೊಳ್ಳಿ. ನಾನು ಆಕ್ಚುಲಿ ನನ್ನ ಸೀರೆ ಕಡೆ, ನನ್ನ ಸರಿ ಅದು
ಫಸ್ಟ್ ನಾನು ಹೇಳ್ತೀನಿ ತಡಿ. ನಾನು ಆ್ಯಕ್ಚುಲಿ ಏನು ಡ್ರೆಸ್ ತಗೊಳ್ಳಿ ಅಂತ ತುಂಬ ಯೋಚನೆ ಮಾಡ್ತಾ ಇದ್ದೆ ಆಯಿತಾ. ಲೈಕ್ ನನಗೆ ತಲೆನೇ ಓಡ್ತಾ ಇರಲಿಲ್ಲ. ಬಟ್ ನಂಗೆ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಈ ಥರ ಗೌನ್ ಥರ, ಬಟ್ ಎಥ್ನಿಕ್ ಗೌನ್ ಥರ ಆ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ದೆ. ಸೊ ಫೈನಲಿ ರಿಯಲೈಸ್ ಆಯಿತು, ಓಕೆ ಬೇಡ ಬಿಡು. ನಾನು ತುಂಬ ಸರ್ಚ್ ಮಾಡಿದೆ, ಬಟ್ ನನಗೆ ಅಷ್ಟು ಯಾವುದು ಇಷ್ಟ ಆಗಲಿಲ್ಲ. ಪ್ರಾಬ್ಲಿ ನಾನು ಹೊಲಿಸ್ಕೊಳ್ಳೇಬೇಕು. ಸೊ ಇನ್ನೂ ಸ್ವಲ್ಪ ವೆಯ್ಟ್ ಲಾಸ್ ಆದಮೇಲೆ ಆ ಥರ ಹೊಲಿಸ್ಕೊಳ್ಳೋಣ. ಬಟ್ ಇವಾಗ ಸ್ಯಾರಿನೇ ಹೊಲಿಸ್ಕೊಳ್ಳೋಣ ಅಂತ, ಸ್ಯಾರಿದು ಬ್ಲೌಸ್ ಹೊಲಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಈ ಸ್ಯಾರಿನ ತೆಗ್ದಿದ್ದೀನಿ. ವಾಟ್ ಇಸ್ ದಿಸ್? ಈ ಅಕ್ಕ ನನ್ನ ಸೀರೆ ಅಲ್ವೇನೆ? ಇದು ನನ್ನ ಸೀರೆ. ಓಕೆ, ಇದು ಇವ್ರ ಸೀರೆ ಅಲ್ಲ, ಮಮ್ಮಿ ಸೀರೆ. ಬಂದ್ಬಿಡು. ಇದು ನನ್ನ ಸೀರೆ ಕಣೆ. ಇದು ನನ್ನ ಸೀರೆ, ನನಗೆ ಹೇಳಿದೆ ಅವತ್ತು. ಸುಮ್ಮನೆ ಕೂತ್ಕೋ. ಇದು ಯಾವುದು ಗೊತ್ತಾ? ಇದು ಗೀತಾ ಆಂಟಿ. ಓ, ನಾನು ಇದು ಹೊಲ್ಸ್ಕೊಂಡ್ಬಿಟ್ಟಿದ್ದೀನಾ? ನೀವು ಹೊಲ್ಸ್ಕೊಂಡಿದ್ಯಲ್ಲ ಮತ್ತೆ. ಓ, ನಾನು ಹೊಲ್ಸ್ಕೊಬಿಟ್ಟಿದ್ದೀನಿ, ನನಗೆ ನೆನಪೇ ಇಲ್ಲ. ಎನಿವೇಸ್, ಸೊ ಇದು ಬಂದು ನನಗೆ ನಮ್ಮ ಆಂಟಿ ಲೈಕ್ ಲಕ್ಷಿತ್ಗೆ ನಾನು ಪ್ರೆಗ್ನೆಂಟ್ ಇದ್ನಲ್ಲ, ಅವಾಗ ನಾನು ಸೀಮಂತಕ್ಕೆ ಅಂತ ಕೊಟ್ಟಿದ್ದ ಸೀರೆ ಇದು. ಸೊ ನಾನು ಹೊಲ್ಸ್ಕೊಂಡಿದ್ದೀನಿ, ನಂಗೆ ಗೊತ್ತೇ ಇಲ್ಲ, ನಂಗೆ ಮರ್ತೋಗಿದ್ದೀನಿ ಇದನ್ನು ಹೊಲ್ಸ್ಕೊಂಡಿದ್ದೀನಿ ಅಂತ. ಆ ಬ್ಲೌಸ್ ಇವಾಗ ಆಗೋದಾ ನೋಡು? ಆಗುತ್ತೆ. ನೀನು ಯಾವ ಸೀರೆ ಹಾಕೋತೀಯಾ? ಯಾಕೆ? ಸಂಕ್ರಾಂತಿ ಹಬ್ಬಕ್ಕೆ ಅಲ್ಲ ಐತಲ್ಲ. ಸೊ ಈ ಸೀರೆನ ಉಟ್ಕೋತಾ ಇದ್ದೀನಿ. ಇದು ಚೆನ್ನಾಗೂ ಕಾಣುತ್ತೆ. ಹೆಂಗ್ ಕಾಣುತ್ತೆ? ಸಂಕ್ರಾಂತಿ 4 ವರ್ಷದ ಹಿಂದೆ ಕೊಟ್ಟಿದಂತ ಸೀರೆನ ಇವಾಗ ಉಟ್ಕೊಂತ ಇದ್ದೀನಿ ನಾನು. ಸೊ ಬನ್ನಿ ಇವಾಗ ಲಚ್ಚು ಸೀರೆ ಹುಡ್ಕೋಣ. ತಡಿ, ನನ್ನ ಬ್ಲೌಸ್ ಹೊಲ್ಸ್ಕೊಬಿಟ್ಟಿದ್ದೀನಿ, ನಂಗೆ ಗೊತ್ತೇ ಇಲ್ಲ ಕಣಮಿ. GRB ಸಿಲ್ಕ್ಸ್ ಇಂದ, GRB ಸಿಲ್ಕ್ಸ್ ಬ್ಯಾಗ್ ಕೂಡ ಇಲ್ಲ ಇದೆ. ಇದು ಪೇಯ್ಡ್ ಪ್ರಮೋಷನ್ ಅಲ್ಲ, ನಾನು ದುಡ್ಡು ಕೊಟ್ಟು ತಗೊಂಡಿರೋ ಸೀರೆ ಇದು. ದುಡ್ಡು ಕೊಟ್ಟು ತಗೊಂಡಿರೋ ಸೀರೆ. ಸೊ ಇದು ಒಂಥರ ಪಿಂಕ್, ಬೇಬಿ ಪಿಂಕ್ ಕಲರ್ ಬರುತ್ತೆ ನೋಡಿ. ಬಟ್ ಒಂದು ಸ್ವಲ್ಪ ಸಣ್ಣ ಆದ್ರೂ ಸ್ವಲ್ಪ ಚಂದ ಕಾಣಿಸುತ್ತೆ ಅಲ್ವಾ? ಇವಾಗ ಹಬ್ಬಕ್ಕೆ ಹೊಲ್ಸ್ಕೊಳ್ಳೆ ಏನಾದ್ರು ಅಂದ್ರೆ ನಾನು ಸಣ್ಣ ಆದ್ರೆ, ನಾನು ದಪ್ಪ ಆದ್ರೆ ಅಂತಾಳೆ. ಅಂಡ್ ತುಂಬಾ ಜನ ಈ ಸೀರೆ ಅಂತೂ ಎಷ್ಟು ಜನ ಕೇಳ್ತಿರೋ ಗೊತ್ತಾ, ಎಲ್ಲಿಂದ ತಗೊಂಡು? ನಾನು ತುಂಬಾ ಸತಿ ಹೇಳಿದ್ದೀನಿ, ನಾನು ಅನುಗ್ರಹ ತಗೊಂಡಿದ್ದು. ಅನುಗ್ರಹ ಶಾಪ್ ಡೀಟೇಲ್ಸ್ ನಿಮಗೆ ಆನ್ಲೈನ್ ಮ್ಯಾಪ್ಸ್ ಅಲ್ಲಿ ಸಿಗುತ್ತೆ. ಕೋರಮಂಗಲ ಅನುಗ್ರಹ ಅಂತ ಟೈಪ್ ಮಾಡಿದ್ರೆ ನಿಮಗೆ ಲೊಕೇಶನ್ ಸಿಗುತ್ತೆ. ಸೊ ಅಲ್ಲಿ ತಗೊಂಡಿಂತ ಸೀರೆ ಇದು. ಸರಿ ಬಾರಿ, ಲೇಟ್ ಆಗ್ತೈತೆ. ಸರಿ, ನನ್ನ ಸೀರೆ, ನನ್ನ ಬ್ಲೌಸ್ ಎಲ್ಲ ರೆಡಿ ಇದೆ. ಸಂಕ್ರಾಂತಿ ಹಬ್ಬಕ್ಕೆ ಐ ಆಮ್ ಡನ್. ಸಂಕ್ರಾಂತಿ ಬಂತು ರತು. ಯಾರು? ನಂದುನಾ? ಹಾಯ್ ಅಕ್ಕ, ಮಮ್ಮಿ ಇಲ್ದೆ ಇರೋಕೆ ಈ ವ್ಲಾಗ್ ನೋಡಕ್ಕೆ ಬೋರ್ ಆಗುತ್ತದೆ. ಓ ಚೆನ್ನಾಗಿದೆ. ಹಾಯ್ ಅಕ್ಕ, ಮಮ್ಮಿ ಇಲ್ದೇ ಇರೋಕೆ ಈ ವ್ಲಾಗ್ ನೋಡಕ್ಕೆ ಬೋರ್ ಆಗುತ್ತಂತೆ. ನಿನ್ ವ್ಲಾಗ್ ಈ ಕಡೆ ಕಮೆಂಟ್ ಮಾಡ್ತಿರೋದು. ದಟ್ ಇಸ್ ಮೈ ಹಸ್ಬೆಂಡ್. ವಾಟ್ ಈಸ್ ಇಟ್ ಡೂಯಿಂಗ್? ವಾಟ್ ಈಸ್ ಇಟ್ ಡೂಯಿಂಗ್? ವಾಟ್ ಈಸ್ ಇಟ್ ಡೂಯಿಂಗ್? ವಾಟ್ ಈಸ್ ಇಟ್ ಡೂಯಿಂಗ್? ಸೊ ಲಡ್ಡುನ ಬಿಟ್ಟು ಎಲ್ಲೋ ಆಚೆ ಹೋಗ್ತಿರೋದು ಇದೇ ಫಸ್ಟ್ ಟೈಮು. ಐ ಹೋಪ್ ಅವ್ನು ಅಳಲ್ಲ, ಹಬ್ಬ ಬೇಕು ಅಂತ. ಅರುಣವ್ರು ಹಾಗೂ ನಮ್ಮ ಇದ್ದಾರಲ್ಲ, ಸೊ ಮ್ಯಾನೇಜ್ ಮಾಡ್ಕೋತಾರೆ. ಸೊ ದಟ್ಸ್ ಓಕೆ. ಬನ್ನಿ ಹೋಗೋಣ. ಏನೋ ಒಂಥರ ಚಂದ ಫೀಲ್ ಆಗ್ತಿದೆ ಗೊತ್ತಾ. ಓಕೆ ಫೈನ್, ನಾನು ಇವಾಗ ಒಬ್ಬಳೇ ಇದ್ದೀನಿ. ಐ ಥಿಂಕ್ ನ್ಯೂ ಮಾಮ್ ಕ್ಯಾನ್ ರಿಲೇಟ್ ಟು ಮೀ. ಸೊ ಫೈನಲಿ ನಂಗೆ ಸೀರೆ ಸಿಕ್ತು. ಆ್ಯಂಡ್ ಇವಾಗ ನಾನು ಹಾಗೂ ಅಕ್ಕ ಇಬ್ಬರು ಹೋಗ್ತಾ ಇದೀವಿ. ಬಿಕಾಸ್ ಬೇಗ ಹೋಗಿ ಬೇಗ ಬರಬೇಕು. ಬಿಕಾಸ್ ಮಕ್ಕಳೆಲ್ಲ ಮನೇಲೇ ಇದ್ದಾರಲ್ಲ. ಆ್ಯಂಡ್ ವಿ ಆರ್ ಲೈಕ್ ರೆಸ್ಪಾನ್ಸಿಬಲ್ ಮಾಮ್, ಅದಕ್ಕೇನೆ. ಆ್ಯಂಡ್ ತುಂಬಾ ಎಕ್ಸೈಟೆಡ್ ಆಗಿದೆ ನಾನು ಬ್ಲೌಸ್ ಕೊಡ್ತೀನಿ ಹೊಲ್ಸೋಕ್ಕೆ ಅಂತ. ಆ್ಯಂಡ್ ನಾನು ಎಲ್ಲಿ ಹೊಲಿಸ್ತೀನಿ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಸೊ ಎಸ್, ಅಂಗಡಿ ಬಂದಾಯಿತು. ಆ್ಯಂಡ್ ನೀವು ನೋಡ್ಬೋದು ನಾನು ಬಂದಿರೋದು ತ್ರಿವೇಣಿ ಅಂಗಡಿಗೆ. ಆ್ಯಂಡ್ ನಾನು ಮೋಸ್ಟ್ ಆಫ್ ಮೈ ಸಾರೀಸ್ ಬೆಂಗಳೂರಲ್ಲಿ ಅಂತಂದರೆ ತ್ರಿವೇಣಿಗೆ ಅವ್ರಿಗೆ ಕೊಡ್ತೀನಿ ನಾನು. ತುಂಬಾ ಚೆನ್ನಾಗಿ ಹೊಲಿತಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಆಚೆ ಅವರು ವರ್ಕ್ನೆಲ್ಲ ಮಾಡ್ತಾಯಿದ್ರು. ಸೊ ಅದನ್ನೇ ನೋಡ್ತಾ ಇದೆ ಹೆಂಗೆ ಮಾಡ್ತಾರೆ ಅಂತ. ಸೊ ಬನ್ನಿ ಇವಾಗ ಫಸ್ಟ್ ಅಂಗಡಿ ಒಳಗಡೆ ಹೋಗೋಣ. ಆ್ಯಂಡ್ ಇಲ್ಲಿ ನೋಡ್ಬೋದು ತುಂಬ ಲೈಕ್ ಡಿಸೈನ್ಸ್, ಲೈಕ್ ಡಿಫ್ರೆಂಟ್ ಪ್ಯಾಟರ್ನ್ ಆಗಿರಲಿ, ವರ್ಕ್, ಹ್ಯಾಂಡ್ ವರ್ಕ್, ಮಷಿನ್ ವರ್ಕು, ಆಮೇಲೆ ಏನೇನೋ ಇರುತ್ತಲ್ಲ ಎಲ್ಲನೂ ಫುಲ್ ಡಿಸ್ಪ್ಲೇಲಿ ಇಟ್ಟಿದ್ರು. ಲೈಕ್ ಒಂಥರ ಡೆಮೋ ಪೀಸ್ ಥರ ಇಟ್ಟಿದ್ರು. ಆ್ಯಂಡ್ ಅಲ್ಲಿ ಬೇರೆ ಕಸ್ಟಮರ್ಸ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಹಾಗೂ ಅಕ್ಕ ಹಾಗೆ ವೇಟ್ ಮಾಡ್ತಾ ಇದ್ವಿ. ಆ್ಯಂಡ್ ಮೈಂಡ್ ನೋಡ್ತಾ
ನೋಡ್ತಾ ಇತ್ತು ಯಾವ ಥರ ವರ್ಕ್ ಡಿಸೈನ್ ಕೊಡೋಣ, ಯಾವ ಥರ ಹೊಲ್ಸೋಣ ಅಂತ. ಬಟ್ ನಾನು ಸಿಂಪಲ್ಲಾಗಿ ಹೊಲಿಸ್ದೆ. ಯಾಕೆ ಅಂದರೆ ನನ್ನ ಸೀರೆ ಫುಲ್ ಸಿಂಪಲ್ ಇದೆ, ಬ್ಲೌಸ್ ಸಹ ಫುಲ್ ಸಿಂಪಲ್ ಇತ್ತು, ಅದಕ್ಕೆ ಸಿಂಪಲ್ಲಾಗಿ ಹೊಲಿಸ್ದೆ. ಆ್ಯಂಡ್ ಇದು ಆಚೆ ನೋಡ್ಬೋದು ಸ್ಲೀವ್ಸ್ಗೆಲ್ಲ ಯಾವ ಥರ ಡಿಸೈನ್ಸ್ ಇರೋ, ಪೀಕಾಕ್ ಡಿಸೈನ್ ಆಗಲಿ ಅಥವಾ ಫುಲ್ ಹ್ಯಾಂಡ್ ವರ್ಕ್ ಆಗಲಿ, ಮಷಿನ್ ವರ್ಕ್ ಆಗಿರಲಿ, ಅಥವಾ ಇದು ಬೇರೆ ಬೇರೆ ಥರ ವರ್ಕ್ ಬರೋದಲ್ಲ ಅಂತ ಅದು. ಆ್ಯಂಡ್ ಇಲ್ಲಿ ಬಂದು ಅಕ್ಕ ಫಸ್ಟು ನಮ್ಮ ಮಮ್ಮಿಯವರ ಸೀರೆ ತೆಗಿತಾ ಇದ್ದಾರೆ. ಆ್ಯಂಡ್ ನಮ್ಮ ಮಮ್ಮಿಗೆ ಸಾರಿ ಮಾತ್ರ ಸಿಕ್ಕಾಪಟ್ಟೆ ಒಂಥರ ಕ್ರೇಜ್ ಜಾಸ್ತಿ ಅವ್ರಿಗೆ. ಆ್ಯಂಡ್ ಅವ್ರ ಮೇಲೆ ಈ ಥರ ಕಲರ್ಸ್ ಲೈಕ್ ಯೆಲ್ಲೋ ಕಲರ್, ಆರೆಂಜ್ ಕಲರ್, ರೆಡ್ ಕಲರ್ ತುಂಬಾ ಸೂಟ್ ಸಹ ಆಗುತ್ತೆ. ಸೊ ಇದು ಮಮ್ಮಿ ಬಂದು ಲಾಸ್ಟ್ ಟೈಮ್ ಐ ಗೆಸ್ ಈ ಒಂದು ವ್ಲಾಗ್ ನೀವು ನೋಡಿರ್ತೀರ, ಸಾರಿ ವ್ಲಾಗು ಅಕ್ಕ ಹಾಕಿದ್ದಾಳೆ ಅನಿಸುತ್ತೆ. ಸೊ ಅನುಗ್ರಹದಲ್ಲಿ ತಗೊಂಡಿದ್ದು ಸೀರೆಗಳು. ಸೊ ನಾನು ಸಹ ಇವತ್ತೇ ನೋಡ್ತಾ ಇದ್ದೆ ಸಾರೀಸ್ ಲೈಕ್ ಯಾವ ಥರ ಡಿಸೈನ್ಸ್ ಇದೆ ಅಂತ. ಸೊ ನಮ್ಮಮ್ಮ ಏನು ಮಾಡಿದ್ದಾರೆ ಅಂತಂದರೆ ಎಲ್ಲ ಥರ ಅಂದರೆ 4-5 ಸೀರೆ ತಗೊಂಡು ಸೇಮ್ ಸೀರೆ ಬಟ್ ಬೇರೆ ಬೇರೆ ಕಲರ್ಸ್ ಆ ಥರ ತಗೊಂಡಿದ್ದಾರೆ. ಸೊ ಈ ಥರ ಏನಂತಾರೆ, ಇವಾಗ ಒಬ್ರು ಮನೆಗೆ ಹೋಗಬೇಕು ಅಂದರೆ ಅಥವಾ ಅಂಗಡಿ ಹತ್ರ ಹೋಗಬೇಕು ಅಂತ ಅಂದರೆ ಒಂಥರ ಪ್ಲೇನ್ ಅಂದರೆ ಸಿಂಪಲ್ ಸಾರಿ ಚೆನ್ನಾಗಿ ಕಾಣಿಸುತ್ತಲ್ಲ ಅಂತ. ಸೊ ನಮ್ಮ ಈ ಥರ ಸಾರೀಸ್ನ ತಗೊಂಡಿದ್ದಾರೆ. ಆ್ಯಂಡ್ ಇದಕ್ಕೆಲ್ಲ ನಾರ್ಮಲ್ ಸಿಂಪಲ್ ಬ್ಲೌಸೇ ಹೊಲಿಸ್ಕೊಂಡಿರೋದು. ಸೊ ಮಮ್ಮಿದು ಬಂದು ಅಳತೆ ಬ್ಲೌಸ್ ತಂದಿದ್ವಿ. ಸೊ ಅದಕ್ಕೆ ಈಸಿ ಆಯಿತು, ಇಲ್ಲದೇ ಮಮ್ಮಿನೂ ಬರಬೇಕಿತ್ತು. ಬಟ್ ಮಮ್ಮಿದು ಪರ್ಫೆಕ್ಟಾಗಿ ಒಂದು ಬ್ಲೌಸ್ ಇದೆ, ಸೊ ಅದನ್ನೇ ಅಳತೆಗೆ ಅಂತ ಕೊಟ್ಟಿದ್ವಿ ಫ್ರೆಂಡ್ಸ್. ಆ್ಯಂಡ್ ಹಾಗೆ ತೋರಿಸ್ದಂಗೆ ನೀವು ನೋಡ್ಬೋದು ಫುಲ್ ಅಂಗಡಿಲೆಲ್ಲ ಯಾವ ಥರ ಡಿಸ್ಪ್ಲೇಸ್ ಎಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಎಸ್, ಇದು ಯಾವುದೇ ಥರದ ಪ್ರಮೋಷನ್ ಕೊಲಾಬ್ರೇಷನ್ ಏನೂ ಇಲ್ಲ, ಅವ್ರು ಜೆನ್ಯೂನಾಗಿ ತುಂಬ ಚೆನ್ನಾಗಿ ಹೊಲಿತಾರೆ, ಅದಕ್ಕೆ ನಾನು ತೋರಿಸ್ತಿರೋದು. ಆ್ಯಂಡ್ ಇಲ್ಲಿ ಬಂದು ಯೆಲ್ಲೋ ಕಲರ್, ಅದು ಯೆಲ್ಲೋ ಕಲರ್ ಏನೇ ಆಗಿರಲಿ ಬಟ್ ನನಗೆ ಯೆಲ್ಲೋ ಕಲರ್ ಡ್ರೆಸ್ ಅಥವಾ ಬ್ಯಾಗ್ಸ್ ನಂಗೆ ಕಲರ್ ತುಂಬ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಸಾರಿ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಮಸ್ತ್ ಅನಿಸ್ತಾಯಿತ್ತು ನನಗೆ ಸೀರೆ. ಅದೇನೋ ಗೊತ್ತಿಲ್ಲ ಬಟ್ ಯೆಲ್ಲೋ ಇಸ್ ಲೈಕ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೇಟ್ ಕಲರ್. ಆ್ಯಂಡ್ ಅದೇ ಡಿಸೈನಲ್ಲಿ ಬೇರೆ ಕಲರ್, ಜಾಮೂನ್ ಕಲರ್ ಏನೋ ಅಂತೀವಲ್ಲ, ಸೊ ಆ ಕಲರು. ಸೊ ಒಂದೊಂದಾಗಿ ಇವಾಗ ಬ್ಲೌಸಸ್ನ ಹೊಲ್ಸ್ಕೊತಾವ್ರೆ. ಇಲ್ಲಿ ನೋಡ್ಬೋದು ನಮ್ಮ ಅಕ್ಕ ಹೇಳ್ತಾಳೆ, ಮಮ್ಮಿ 4 ಸಾರಿ ಸೇಮ್ ಡಿಸೈನ್ ಬಟ್ ಬೇರೆ ಬೇರೆ ಕಲರ್ಸ್ ತಗೊಂಡು ಅಂತ ಹೇಳ್ತಾ ಇದ್ಲು. ಸೊ ನೋಡಿ ಇದೊಂದು ಕಲರು, ಇದ್ಯಾರ ಸೀರೆ? ಇದು ನನ್ನ ಸೀರೆ ಥೂ. ಸೊ ಇದು ಬಂದು ನನ್ನ ಸೀರೆ. ಆ್ಯಂಡ್ ನೀವು ನೋಡ್ಬೋದು ಈ ಒಂದು ಸೀರೆ ಬಂದು ಫುಲ್ ಪ್ಲೇನಲ್ಲಿದೆ ಸೀರೆ. ಅಂದರೆ ಪ್ಲೇನ್ ಅಂದರೆ ಒಂಥರ ಏನಂತಾರೆ, ಸ್ವಲ್ಪ ಸಿಂಪಲ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಆ್ಯಂಡ್ ಈ ಪ್ಲೇನಲ್ಲೇ ಒಂಥರ ಚೆಂದ ಕಾಣಿಸ್ತಾ ಇತ್ತು ಈ ಸೀರೆ ಬಂದು. ಆ್ಯಂಡ್ ನಾನು ಅಂದ್ಕೊಂಡೆ ಗೊತ್ತಾ ಇದಕ್ಕೆ ಬಾರ್ಡರ್ ಇರುತ್ತೆ ಅಂತ, ಏನಾದರೂ ಇರುತ್ತೆ ಅಂತ. ಬಟ್ ತುಂಬಾ ಪ್ಲೇನ್, ಅಂದರೆ ಫುಲ್ ಸಾರಿ ಆ ಬ್ಲೌಸೇ ಸಿಕ್ಕಾಪಟ್ಟೆ ಪ್ಲೇನ್ ಇತ್ತು, ಯಾವ ಥರದ ಬಾರ್ಡರ್ ಆಗಿರಲಿ ಅದಕ್ಕೆ ಏನೂ ಇರಲಿಲ್ಲ. ಸೊ ಅದಕ್ಕೆ ನಾನು ಪ್ಲೇನೇ ಹೊಲ್ಸ್ಕೊತೀನಿ ಅಂತ ಹೇಳಿದೆ. ಸುಮ್ಮನೆ ಇವಾಗ 1000-2000 ಸೀರೆಗೆ ಹೋಗ್ಬಿಟ್ಟು ಮತ್ತೆ ಅದಕ್ಕೆ 1000 ಕೊಟ್ಟು ಬ್ಲೌಸಿಂದ ಹೊಲಿಸ್ಬೇಕು ಅಂತ ಸಿಂಪಲ್ಲಾಗಿ ಹೊಲಿಸ್ದೆ. ಆ್ಯಂಡ್ ಇಲ್ಲಿ ಬಂದು ನೀವು ನೋಡ್ಬೋದು ಅವ್ರು ಯಾವ ಥರ ಹ್ಯಾಂಡ್ ವರ್ಕ್ ಮಾಡ್ತಾ ಇದ್ದಾರೆ ಅಂತ. ನಂಗೆ ನಿಜ ಇವ್ರ ಕೆಲಸ ಮಾತ್ರ ಸಿಕ್ಕಾಪಡೆ ಇಷ್ಟ ಆಯಿತು. ಲೈಕ್ ಅವ್ರು ಮಾಡೋ ರೀತಿಲೇ ಗೊತ್ತಾಗ್ತಾ ಇದೆ ಅವ್ರಿಗೆ ಎಷ್ಟು ಎಕ್ಸ್ಪೀರಿಯೆನ್ಸ್ ಇದೆ, ಎಷ್ಟು ನಾಲೆಜ್ ಇದೆ ಅದರಲ್ಲಿ ಅಂತ ಅಲ್ವಾ. ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು. ಅದಕ್ಕೇ ಒಂದು ಸ್ವಲ್ಪ ರೆಕಾರ್ಡ್ ಮಾಡೋಣ ಅಂತ ಮಾಡಿಕೊಂಡೆ. ನಿಮಗೂ ಒಂದು ಗ್ಲಿಮ್ಸ್ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ರೆಕಾರ್ಡ್ ಮಾಡ್ತಾ ಇದ್ದಾರೆ ಅಂತ. ಸೊ ಯಾವುದೇ ಕೆಲಸ ಇರಲಿ ಅಲ್ವಾ, ಆ ಒಂದು ಕೆಲಸ ಅವ್ರಿಗೆ ಅಂತಲೇ ಬರುತ್ತೆ. ಇವಾಗ ಅವ್ರ ಕೆಲಸ ನಾನು ಮಾಡೋಕ್ಕಾಗಲ್ಲ, ಅಥವಾ ನನ್ನದೇ ಸಣ್ಣ ಪುಟ್ಟ ಕೆಲಸ ಎಲ್ಲ ಅವ್ರು ಮಾಡೋಕ್ಕಾಗಲ್ಲ. ಸೊ ಅವ್ರವ್ರಿಗೆ ಅಂತ ದೇವರು ಒಂದು ಟ್ಯಾಲೆಂಟ್ನ ಕೊಟ್ಟಿರ್ತಾರೆ. ನಿಜ ಸಿಕ್ಕಾಪಡೆ ನನಗೆ ಮಸ್ತ್ ಅನಿಸ್ತು. ಎಷ್ಟು ಅದು ನೋಡೋಕ್ಕೆ ಸ್ವಲ್ಪ ಈಸಿಲಿ ಅನಿಸ್ತಿರ್ಬೋದು, ಬಟ್ ಅದು ಮಾಡೋರಿಗೆ ಗೊತ್ತು ಅದ್ರ ಹಿಂದೆ ಒಂದು ಸ್ವಲ್ಪ ಎಷ್ಟು ಟ್ರಿಕ್ಕಿ ಇರುತ್ತೆ ಅಥವಾ ಎಷ್ಟು ನಾಲೆಜ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಅಲ್ವಾ. ನೋಡೋಕ್ಕೆ ಇನ್ನೇನು ಸೂಜಿ ತೊಗೊಂಡು ಹಿಂಗೆ ಚುಚ್ತವ್ರೆ ಹಿಂಗೆ ಮಾಡ್ತವ್ರೆ ಅಂತ ಅನಿಸ್ತಿರ್ಬೋದು, ಬಟ್ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು. ಆ್ಯಂಡ್ ಎಲ್ಲ ಕೆಲಸನೂ ಅಷ್ಟೇ, ಎಲ್ಲ ಕೆಲಸಕ್ಕೂ ನಾವು ರೆಸ್ಪೆಕ್ಟ್ ಕೊಡಬೇಕು, ಹಾಗೂ ಕೆಲಸನೇ ದೇವರು ಅಂತ ಹೇಳಲ್ವಾ. ಸೊ ಆ ಥರ. ಆ್ಯಂಡ್ ನಿಮ್ಗೆ ಇವಾಗ ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಏನಂತಾರೆ ಈ ಥರ ಬ್ಲೌಸ್ ಡಿಸೈನ್ ಯಾವ ಥರ ಅವ್ರು ಮಾಡ್ತಾಯಿದ್ರು ಅಂತ. ಸೊ ನಿಜವಾಗ್ಲೂ ಇದೆಲ್ಲ ನಾನು ಆ್ಯಕ್ಚುಲಿ ಈ ಒಂದು ಡಿಸೈನ್ಗೆ ಈ ಥರ ಮಾಡ್ತಾ ಇದ್ದೆ ಫಸ್ಟ್ ಟೈಮ್ ನೋಡಿದ್ದು. ನನ್ನ ಅಂದರೆ ನನ್ನ ಈ ಒಂದು ಯೂಟ್ಯೂಬ್ ಬ್ಲಾಗ್ ಯಾರನ್ನ ಟೇಲರ್ ನೋಡ್ತಾ ಇದ್ದೀರಾ, ಸೊ ಅವ್ರಿಗಂತೂ ಗೊತ್ತೇ ಇರುತ್ತೆ ಇದು ಹೆಂಗೆ ಮಾಡೋದು ಹೇಗೆ ಅಂತ. ಬಟ್ ನಾನು ಫಸ್ಟ್ ಟೈಮ್ ನೋಡಿದ್ದು, ಅದಕ್ಕೆ ನಂಗೆ ಒಂಥರ ಎಕ್ಸೈಟ್ಮೆಂಟ್ ಇತ್ತು, ಅಯ್ಯೋ ಹಿಂಗೆ ಮಾಡ್ತಾವ್ರ ಅಂತ. ಸೊ ಒಂಥರ ಚೆನ್ನಾಗಿತ್ತು. ಆ್ಯಂಡ್ ಯಾರೆಲ್ಲ ನನ್ನ ಈ ಒಂದು ಚಾನಲ್ ನೋಡ್ತಿರೋರು, ಯಾರೆಲ್ಲ ಈ ಥರ ಟೇಲರಿಂಗ್ ಮಾಡ್ತಾ ಇದ್ದೀರಾ ಅಥವಾ ಈ ಥರ ವರ್ಕ್ ಮಾಡ್ತಾ ಇದ್ದೀರಾ, ಪ್ಲೀಸ್ ನಂಗೆ ಕಾಮೆಂಟ್ ಮಾಡಿ ತಿಳಿಸಿ. ಬಿಕಾಸ್ ನನಗಂತೂ ಈ ಕೆಲಸ ತುಂಬಾ ಇಷ್ಟ, ಒಂಥರ ತುಂಬ ಏನಂತಾರೆ ಸಕ್ಕತ್ತಾಗಿರುತ್ತೆ ಅಲ್ಲ ಅಂತ. ಸೊ ಅಷ್ಟೇ ಫ್ರೆಂಡ್ಸ್. ಸೊ ಇವಾಗ ಟೇಲರ್ ಕೆಲಸ ಇನ್ನೇನು ಆಲ್ಮೋಸ್ಟ್ ಮುಗಿಯುತ್ತೆ. ಆ್ಯಂಡ್ ಇವಾಗ ನಾವು ಹೋಗೋದು ನಮ್ಮ ಕುಶಾನಿ ಪ್ರಿನ್ಸಸ್ ಅವ್ರಿಗೆ ಗಿಫ್ಟ್ ತಗೊಳ್ಳೋಕ್ಕೆ. ಸೊ ಎಸ್, ಹಾಗೆ ಹೇಳ್ದಂಗೆ ಇವನ್ ವಿ ಆರ್ ಇನ್ವೈಟೆಡ್. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು, ನನಗೆ ಇನ್ವೈಟ್ ಮಾಡಿದ ತಕ್ಷಣ ಆಸಮ್ ಅಂತ ಅನಿಸ್ತು. ಸೊ ಬನ್ನಿ ಇವಾಗ ಫಸ್ಟು ಏನು ಗಿಫ್ಟ್ ತಗೋಬೇಕು ಅಂತ ತುಂಬ ಪ್ಲ್ಯಾನಲ್ಲಿತ್ತು. ಬಟ್ ದೆನ್ ಹಾಗೆ ಹೇಳ್ದಂಗೆ ಮಕ್ಕಳು ಬೇರೆ ಇರ್ತಾರ, ಎಲ್ಲೂ ಶಾಪಿಂಗ್ ಮಾಡೋಕ್ಕಾಗಲ್ವಾ, ಸರಿ ಆಯಿತು ಅಂತ ಎಂಡ್ ಮೂಮೆಂಟಲ್ಲಿ ಏನೋ ತಗೊಳಕ್ಕೆ ಹೋಗ್ತೀವಿ. ಬಟ್ ಆದರೂ ಚೆನ್ನಾಗಿರೋದೇ ತಗೊಳ್ಳೋ ಅಂತ ಮೈಂಡಲ್ಲಿತ್ತು. ಸೊ ಬನ್ನಿ ಏನು ತಗೊಂಡೆ ಅಂತ ನಿಮಗೆ ನಾನು ತೋರಿಸ್ತೀನಿ ಇವಾಗ. ಸೊ
ಫ್ರೆಂಡ್ಸ್ ಹೌದು, ಟೇಲರ್ ಶಾಪ್ ಆಪೋಸಿಟೇ ಇಲ್ಲಿ ಗೋಲ್ಡ್ ಆ್ಯಂಡ್ ಸಿಲ್ವರ್ ಅಂಗಡಿ ಇತ್ತು. ಸೊ ಪರಿಚಯದವರೇ ಅಂಗಡಿ ಇದ್ದಿದ್ದು, ಸೊ ಅದಕ್ಕೆ ಅಂತ ಸ್ವಲ್ಪ ಈಸಿ ಆಯಿತು. ಆ್ಯಂಡ್ ಏನು ಗೊತ್ತಾ, ನಾನು ಫಸ್ಟಲ್ಲ ಅಂದ್ಕೊಂಡಿದ್ದೆ ನಮ್ಮ ಕುಶಾನಿ ಪ್ರಿನ್ಸಸ್ಗೆ ಎಲ್ಲ ನಾವು ಒಂದು ಸ್ವಲ್ಪ ಕ್ರಿಯೇಟಿವ್ ಆಗಿರೋಂಥ ಗಿಫ್ಟ್ಸ್ ಕೊಡೋಣ. ಏನಪ್ಪ ಅಂತಂದರೆ ಈ ಥರ ಸ್ಕೂಲ್ ಬ್ಯಾಗ್ ಆಗಿರಲಿ, ಬಾರ್ಬಿ ಡಾಲ್ಸ್ ಆಗಿರಲಿ, ಅಥವಾ ಶೂಸು, ಫ್ರಾಕ್ಸು, ಮತ್ತು ಈ ಥರ ಕ್ಲಿಪ್ಸು, ಹೇರ್ ಬ್ಯಾಂಡ್ಸ್, ಆಕ್ಸರೀಸ್ ಎಲ್ಲ ಇರುತ್ತಲ್ಲ, ಆ ಥರ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಏನು ಗೊತ್ತಾ, ಈ ನಮ್ಮ ಮಕ್ಕಳನ್ನ ಕಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ, ಬಿಕಾಸ್ ಟೈಮೇ ಸಿಗಲ್ಲ. ಅದಕ್ಕೆಲ್ಲ ಒಂದು ಸ್ವಲ್ಪ ಕ್ರಿಯೇಟಿವಿಟಿ ಇರಬೇಕು, ಅಂದರೆ ಸ್ವಲ್ಪ ಟೈಮ್ ಎಲ್ಲ ಇರಬೇಕು, ಚೆನ್ನಾಗಿ ಗಿಫ್ಟ್ಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಟೈಮ್ ಸಾಲಿಲ್ಲ ನನಗೆ. ಸರಿ ಆಯಿತು, ಪರವಾಗಿಲ್ಲ ಅಂದ್ಕೊಂಡು ಇಲ್ಲಿ ಗೋಲ್ಡ್ ಹಾಗೂ ಸಿಲ್ವರ್ ನೋಡ್ತಾ ಇದ್ವಿ. ಸೊ ಗೋಲ್ಡ್ ರಿಂಗ್ಸ್ ಸಹ ನೋಡಿದ್ವಿ. ಬಟ್ ಅದಕ್ಕೂ ಲೈಕ್ ನಮ್ಮ ಅಮ್ಮ ಹೇಳ್ತಾಯಿದ್ರು, ಮಮ್ಮಿ ಹಾಗೂ ಅಕ್ಕ, ಲೈಕ್ ಇವಾಗ ಗೋಲ್ಡ್ ರಿಂಗ್ ಕೊಟ್ಟರು ಅವ್ರೇನು ಡೈಲಿ ಹಾಕೋಲ್ಲ, ಸುಮ್ಮನೆ ಲೈಕ್ ಏನು ಯೂಸ್ ಮಾಡುತ್ತೋ, ಏನು ಡೈಲಿ ಹಾಕ್ತಾರೋ ಅದನ್ನ ಕೊಡು ಅಂತಿದ್ರು. ಸರಿ ಆಯಿತು ಅಂತ ಕೊನೆಗೆ ಕಾಲು ಗೆಜ್ಜೆಗೆ ಬಂದೆ. ಆ್ಯಂಡ್ ಕಾಲು ಗೆಜ್ಜೆ ಅಂದರೆ ನಂಗೆ ಎಷ್ಟು ಖುಷಿ ಆಯಿತು ಗೊತ್ತಾ, ಬಿಕಾಸ್ ನಮಗೂ ಒಂದು ಹೆಣ್ಮಗು ಇರಬೇಕಿತ್ತು ಅಂತ ತುಂಬಾ ಆಸೆ ಇತ್ತು. ಸರಿ ಪರವಾಗಿಲ್ಲ, ನಮ್ಮ ಕುಶಾನಿ ಬೇಬಿನೇ ಲೈಕ್ ಮನೆ ತುಂಬ ಲಕ್ಷ್ಮಿ ಥರ ಓಡಾಡಲಿ ಅಂದ್ಕೊಂಡು ಕಾಲು ಗೆಜ್ಜೆ ಕೊಡೋಣ ಅಂದ್ಕೊಂಡು ಇಲ್ಲಿ ಕಾಲು ಗೆಜ್ಜೆ ನೋಡ್ತಾ ಇದ್ದೀನಿ. ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಸೂಪರ್ ಟ್ಯಾಲೆಂಟೆಡ್ ನಮ್ಮ ಅಕ್ಕ ಅವರು ಸೆಲೆಕ್ಟ್ ಮಾಡೋದು, ಬಿಕಾಸ್ ನಾನೊಂದು ಸೆಲೆಕ್ಷನ್ ತುಂಬಾ ಡಬ್ಬ, ನಂಗೆ ಸೆಲೆಕ್ಟ್ ಮಾಡೋಕ್ಕೆ ಅಷ್ಟಾಗಿ ಬರೋಲ್ಲ. ಸೊ ಅಕ್ಕ ನಂಗೆ ತುಂಬಾ ಹೆಲ್ಪ್ ಮಾಡ್ತಾಳೆ. ನಿಮಗೆ ಗೊತ್ತೇ ಇದೆ, ನನ್ನ ಬಟ್ಟೆನೂ ಆಗಲಿ ಅಕ್ಕ ಅಥವಾ ನಂದನ್ನೇ ಸೆಲೆಕ್ಟ್ ಮಾಡೋದು ಜಾಸ್ತಿ. ಸೊ ಇಲ್ಲಿ ಅಕ್ಕ ನೋಡ್ತಿರ್ಬೋದು, ಒಂದೊಂದೂ ಫುಲ್ ಒಂಥರ ಝೂಮ್ ಮಾಡಿ ಡಿಸೈನ್ಸ್ ನೋಡ್ತಾ ಇದ್ದು, ಯಾವ ಥರ ಇದೆ, ಯಾವ ಥರ ಡಿಸೈನ್ಸ್ ಇರಬೇಕು, ಹಂಗೆ ಹಿಂಗೆ ಅಂತ. ಅಲ್ಲಿ ಕಲೆಕ್ಷನ್ಸ್ ಸ್ವಲ್ಪ ಕಡಿಮೆ ಇರೋದ್ರಿಂದ ನಮಗೆ ಒಂದು ಸ್ವಲ್ಪ ಆಪ್ಷನ್ಸ್ ಸಿಕ್ಕಿಲ್ಲ. ಸೊ ಆದರೂ ಅದರಲ್ಲೇ ಒಂದು ಸ್ವಲ್ಪ ಬೆಸ್ಟ್ ತಗೊಳ್ಳೋಣ ಅಂತ ನೋಡ್ತಾ ಇದ್ವಿ ಫ್ರೆಂಡ್ಸ್. ದೊಡ್ಡದಾಯ್ತಲ್ಲ ಅದು. ಸೊ ಈ ಒಂದು ಪುಟಾಣಿ ಕಾಲ್ಚೆನ್ ಇಷ್ಟ ಆಗಿದೆ. ನೋಡೋಣ, ಇನ್ನು ಬೇರೆ ಡಿಸೈನ್ಸ್ ನೋಡ್ತಾ ಇದ್ದೀವಿ. ಫೈನಲ್ ಆಗಿ ತೋರಿಸಿ ನಮಗೆ ಯಾವ್ದು ಸೆಲೆಕ್ಟ್ ಮಾಡಿದ್ವಿ ಅಂತ. ಆಕ್ಚುಲಿ ಏನು ಗೊತ್ತಾ, ಫಸ್ಟ್ ನಮಗೆ ಕರೆಕ್ಟಾಗಿ 1 ವರ್ಷ ಚಿಕ್ಕ ಅಂದರೆ ಕರೆಕ್ಟಾಗಿ ಸೈಜ್ ಕೊಟ್ಟರು. ಈಗ ನಮಗೆ ಸ್ವಲ್ಪ ದೊಡ್ಡಬೇಕು ಅಂತಂದು, ಇವಾಗ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇಲ್ಲ, ಆಗ್ಬೋದು, ಬಿಕಾಸ್ ಹೇಗಿದ್ರು ಆಗ್ಬೋದು. ನನಗೇನಪ್ಪ ಸ್ವಲ್ಪ ಜಾಸ್ತಿ ಟೈಮ್ ಹಾಕೊಂಡ್ರೆ ಒಳ್ಳೇದಲ್ಲ, ಸುಮ್ಮನೆ ಹಾಕಿ ಮಾಡೋದು ಬೇಡ. ಸ್ವಲ್ಪ ಜಾಸ್ತಿ ಟೈಮ್ ಹಾಕೊಂಡು ಚೆನ್ನಾಗಿ ಕಾಣಿಸುತ್ತೆ. ಮನೆ ತುಂಬ ಓಡಾಡಿದಾಗ ನಮಗೊಂದು ನಮ್ಮ ಮನೇಲಿ ಒಂದು ಹೆಣ್ಮಗು ಇಲ್ಲ. ಫಸ್ಟ್ ಟೈಮ್ ನಾವು ಹೆಣ್ಮಗುಗೆ ಒಂದು ಫಸ್ಟ್ ಟೈಮ್ ಒಂದು ಹೆಣ್ಣು ಪಾಪುಗೆ ನಾವು ಕಾಲ್ಗೆಜ್ಜೆನ ಹುಡುಕ್ತಾ ಇರೋದು. ಹೆಣ್ಣು ಮಣ್ಣು ಎಲ್ರಿಗೂ ಸಿಗಲ್ಲ, ಸಿಕ್ತವ್ರು ಪುಣ್ಯವಂತರು. ನಾವೊಬ್ಬ ಪುಣ್ಯವಂತ, ಆ್ಯಕ್ಚುಲಿ ಪ್ರಾಬ್ಲಮ್ ಆಯಿತು ಗೊತ್ತಾ, ನಾನು ಹಾಗೆ ಹೇಳ್ದಂಗೆ ಎಲ್ಲ ಏನಂತಾರೆ ಲೈಕ್ 1 to 2 years ಆ ಥರ ಮಗುಗೆಲ್ಲ ಆಪ್ಷನ್ಸ್ ಎಲ್ಲ ತುಂಬಾ ಕಡಿಮೆ ಇತ್ತು ಕಾಲ್ಚೆನಲ್ಲಿ. ಅದನ್ನ ಸೆಲೆಕ್ಷನ್ ಮಾಡಿದ್ವಿ. ಬಟ್ ಸ್ಟಿಲ್ ಒಂದು ಸ್ವಲ್ಪ ಇನ್ನೂ ನೋಡೋಣ ಅಂದ್ಕೊಂಡು ಮತ್ತೆ ಗೋಲ್ಡಿಗೆ ಬಂದೆ. ಸರಿ ರಿಂಗೇ ತಗೊಳ್ಳೋಣ, ಅಟ್ಲೀಸ್ಟ್ ಅದ್ರಲ್ಲಿ ನೋಡೋಣ ಇನ್ನೂ ವೆರೈಟೀಸ್, ಇನ್ನೂ ಡಿಫ್ರೆಂಟ್ ಆಪ್ಷನ್ಸ್ ಇದೆಯಾ ಅಂತ. ಬಟ್ ಅಲ್ಲೂ ಸ್ವಲ್ಪ ಕಡಿಮೆನೇ ಆಪ್ಷನ್ಸ್ ಇದ್ದಿದ್ದು. ಸರಿ ಆಯಿತು, ಇನ್ನೇನು ಆಮೇಲೆ ಡಿಸೈನ್ ಸಹ ನಂಗೆ ಅಷ್ಟು ಇಷ್ಟ ಆಗಿಲ್ಲ ಪರ್ಸ್ನಲಿ. ಆಯಿತು ಅಂದ್ಕೊಂಡು ಸುಮ್ಮನೆ ಹಂಗೆ ಯೋಚನೆ ಮಾಡ್ತಾ ಇದ್ದೆ, ಇನ್ನೇನು ಕೊಡಲಿ, ಬಿಕಾಸ್ ಇನ್ನೇನು ನಾಳೆನೇ ಬರ್ಡೇ ಬಂತಲ್ಲಪ್ಪ, ಇನ್ನೇನು ಮಾಡೋದು ಅಂತ. ಆಮೇಲೆ ಸರಿ ಇನ್ನೇನು ಕತ್ಲೇನೂ ಆಗ್ತಾಯಿದೆ ಬಿಡು, ಮತ್ತೆ ನೆಕ್ಸ್ಟ್ ನಾಳೆ ಬೆಳಗ್ಗೆ ಹೋಗಿ ಅರುಣ್ ಜೊತೆ ಬೈಕಲ್ಲಿ ಹೋಗ್ಬಿಟ್ಟು ಬೇರೆ ಅಂಗಡಿ ಹೋಗ್ಬಿಟ್ಟು ನೋಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೆ. ಸೊ ಫೈನಲಿ ಇನ್ನೊಂದು ಸ್ವಲ್ಪ ಯಾವ್ದಾದ್ರು ತೋರಿಸಿ ನೋಡೋಣ ಅಂದ್ಕೊಂಡು ಇನ್ನೂ ನೋಡ್ತಾನೆ ಇದ್ದೆ. ಆಮೇಲೆ ಅಕ್ಕ ನೀನು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ, ಬಾ ನಾಳೆ ಅರುಣ್ ಜೊತೆ ಹೋಗಿ ಮತ್ತೆ ನೋಡುವಂತೆ ಅಂದ್ಕೊಂಡು, ಅಂದರೆ ಬೇರೆ ಸ್ವಲ್ಪ ಆಪ್ಷನ್ಸ್ ಚೆಕ್ ಮಾಡು, ನಿಂಗೆ ಇಷ್ಟ ಆದರೆ ತಗೋ, ಇಷ್ಟ ಆಗಿಲ್ಲ ಅಂದರೆ ಇಲ್ಲಿಗೆ ಬಂದುಬಿಟ್ಟು ಏನಾದರೂ ತಗೋ ಅಂತ ಅಂದರು. ಸರಿ ಆಯಿತು ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಕೆಲವೊಂದು ರಿಂಗ್ಸ್ ಆಗಿರಲಿ ಎಲ್ಲ ನೋಡಿ, ಆಮೇಲೆ ಕಾಲ್ಚೆನೂ ಸಹ ನೋಡಿ, ಎರಡೂ ನೋಡಿ ಬಂದಿದ್ದೆ ನಾನು. ಆ್ಯಂಡ್ ಇದಾದಮೇಲೆ ನಮ್ಮಮ್ಮ ಹೇಳಿದ್ರು ಸೊಪ್ಪು ತೊಗೊಂಡು ಬರಬೇಕು ಅಂತ. ಸೊ ಬನ್ನಿ ಇವಾಗ ಸೊಪ್ಪಿನ ಅಂಗಡಿಗೆ ಹೋಗೋಣ. ಸೊ ನೀವು ಇದು ನೋಡ್ಬೋದು, ಫ್ರೆಶ್ ಲುಕ್ ಅನ್ನೋದು ನಮ್ಮ ಗೋ ಟು ಪಾರ್ಲರ್. ಸೊ ಎವ್ರಿ ಟೈಮ್ ನಾವು ಅಲ್ಲಿಗೆ ಹೋಗೋದು. ಆ್ಯಂಡ್ ಕೋರಮಂಗಲ 8th ಬ್ಲಾಕಲ್ಲಿರೋದು. ಆ್ಯಂಡ್ ಇದು ಬಂದು ಸೊಪ್ಪು. ಸೊ ಇದು ನಮ್ಮ ಗೋ ಟು ಸೊಪ್ಪಿನ ಅಂಗಡಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಎಲ್ಲ ಸೊಪ್ಪು ಫುಲ್ ಫ್ರೆಶ್ ಆಗಿರುತ್ತೆ. ಸೊ ಯಾರು ಫೀಡಿಂಗ್ ಮಾಮ್ ಅಥವಾ ಏನಂತಾರೆ ನ್ಯೂ ಮಾಮ್ ಅಂತ ಇದ್ದರೆ, ಸೊ ದಯವಿಟ್ಟು ಸೊಪ್ಪು ತಿನ್ನಿ. ಲೈಕ್ ಸೊಪ್ಪು ಮಾತ್ರ ಸಿಕ್ಕಾಪಟ್ಟೆ ನಿಮ್ಮ ಹಾಲನ್ನ ಜನ್ರೇಟ್ ಮಾಡುತ್ತೆ. ಸೊ ಫೀಡಿಂಗ್ ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಂಗೆ ತುಂಬ ಜನ ಕೇಳ್ತೀರಾ ಹಾಲು ಪ್ರಾಬ್ಲಮ್ ಇದೆ ಏನು ಮಾಡಬೇಕು ಅಂತ, ಸೊಪ್ಪು ತಿನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೇ ಮಾಡ್ತಾ ಇದೆಯಾ, ಕದ್ದು ಮುಚ್ಚಿ ಗೋಲ್ಗಪ್ಪ ತಿಂತಾ ಇದೆಯಾ?
ನಾಚಿಕೆ ಆಗಲ್ವ ನಿಂಗೆ? ಮಗು ಮನೇಲಿ ಅಳ್ತಾ ಇದೆ, ಅಲ್ಲಿ ಗೋಲ್ಗಪ್ಪ ತಿಂತಾವಳೆ. ಫಸ್ಟ್ ಎಲ್ರಿಗೂ ಹಾಯ್ ಹೇಳು. ಹಾಯ್ ಹೇಳು. ಹಾಯ್ ಹೇಳು. ಓಕೆ ನಾವು ಬಾಯ್. ಟೈಮ್ ಇಲ್ಲ ಅಕ್ಕ. ನಾವು ಇಂಜೆಕ್ಷನ್ ಹಾಕ್ಸ್ಕೊಳಕ್ ಹೋಗ್ತಾ ಇದೀವಿ, ಸುಮ್ನಿರೋ. ಹುಷಾರು ಸರಿನಾ? ಸೂಜಿ ಚುಚ್ಚಕ್ಕೆ ಅಮ್ಮಂಗೆ ವ್ಯಾಕ್ಸಿನೇಷನ್. ಚುಚ್ಕೋದ್ಯಾ? ಬೇಗ ಬರ್ತೀನಿ. ಓಕೆ, ಸೊ ಹಲೋ ಫ್ರೆಂಡ್ಸ್, ನಾನು ನೆನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ರೀ ಬೈಕ್ ಕೆಳಗಿದ್ಯಾ? ಕೆಳಗೆ ಇರುತ್ತೆ, ಅದಕ್ಕೆ ಹೊರಗೆ ಹೋಗಿದ್ದು. ಓಕೆ, ಸೊ ನೆನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತುಂಬಾನೇ ಹರಿಬರಿಲಿದ್ದೀನಿ ಬಿಕಾಸ್ ನಾನು ಇನ್ನೂ ಕುಶಾನಿಗೆ ಗಿಫ್ಟ್ ತಗೊಂಡಿಲ್ಲ. ನೆನ್ನೆ ತಗೊಳ್ಳೋಣ ಅಂತ ಅನ್ಕೊಂಡೆ, ತುಂಬ ಹುಡುಗದೆ ಸಹ, ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಸೊ ಆಯ್ತು, ತುಂಬ ಲೇಟ್ ಸಹ ಆಗ್ತಾ ಇತ್ತು, ಮಗು ಬೇರೆ ಅಳ್ತಾ ಇತ್ತು, ಫೋನ್ ಬಂತ, ಅಲ್ಲಿಗೆ ಬಿಟ್ಟು ಬಂದ್ಬಿಟ್ವಿ. ಇವಾಗ ನಾನು ಹಾಗೂ ಅರ್ಡೋರ್ ಇಬ್ರು ಹೋಗ್ತಾ ಇದ್ದೀವಿ ತರಕ್ಕೆ ಅಂತ. ಸೊ ಬನ್ನಿ, ಏನು ತಗೋತೀವಿ ಏನು ಅಂತ ಏನೋ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಅಲ್ಲಿ ಹೋದ್ಮೇಲೆ ಅಂಗಡಿಗೆ ಹೋದ್ಮೇಲೆ ಸಿಗ್ತೀವಿ. ಓಕೆನಾ? ನನ್ಗೆ ಅರುಣವ್ರು ಬೈಕೊಂಡೇ ಬರ್ತಾಯಿದ್ರು. ಎಲ್ಲ ಬರೀ ಎಂಡ್ ಮೂಮೆಂಟಲ್ಲಿ ಇಟ್ಕೋ, ಫಸ್ಟ್ ಎಲ್ಲ ಗಿಫ್ಟಲ್ಲಿ ತೊಗೊಂಡು ಇಟ್ಕೋಬೇಕು, ನಾನು ಇವತ್ತು ಹೋಗಬೇಕು, ಇವತ್ತೇ ನೀನು ಗಿಫ್ಟ್ ತೊಗೋತಾ ಇದ್ದೀಯ ಹಾಗೆ ಹೀಗೆ ಅಂತ. ಸೊ ನಾನು ಅವ್ರಿಗೆ ಹೇಳ್ದೆ ರೀ, ನೀವು ನೆಕ್ಸ್ಟ್ ಟೈಮ್ ನಂಗೆ ಬೈರಿ, ಇವಾಗ ನಂಗೆ ಬೈಸ್ಕೊಳ್ಳೋಕ್ಕೆಲ್ಲ ಟೈಮ್ ಇಲ್ಲ, ಸ್ವಲ್ಪ ಬೇಗ ಗಿಫ್ಟ್ ತೊಗೋಬೇಕು ಅಂತಿದೆ. ಸೊ ನಾವು ಇದಕ್ಕಿಂತ ಮುಂಚೆ ಒಂದು 2 ಅಂಗಡಿಗೆ ಹೋದ್ವಿ ಕೂಡ, ಬಟ್ ಅಗೇನ್ ಅದೊಂದು ಸ್ಯಾಟಿಸ್ಫ್ಯಾಕ್ಷನೇ ಇರಲಿಲ್ಲ. ಸರಿ ಆಯಿತು, ಇವಾಗ ಅಟ್ಲೀಸ್ಟ್ ಬೆಟರ್ ಆಪ್ಷನ್ ಯಾವುದು ಅಂತ ಅಂದ್ಕೊಂಡು ಅದಕ್ಕೆ ಹೋದ್ವಿ. ಆ್ಯಂಡ್ ಬನ್ನಿ ಇವಾಗ ಅಂಗಡಿಗೆ ಹೋಗೋಣ, ಮತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀನಿ ನಾನು ನಿಮಗೆ. ಸೊ ನಾನು ಅವಾಗಲೇ ಕಾಲ್ ಚೈನ್ ತೊಗೊಂಡಲ್ಲ, ನಿಮ್ಗೆ ತೋರಿಸಿದ್ನಲ್ಲ ಲಾಸ್ಟ್ ಅಂದರೆ ನೆನ್ನೆ ವ್ಲಾಗಲ್ಲಿ ಕಾಲ್ ಚೈನ್ ನೋಡಿದ್ದು. ಸೊ ಅದನ್ನೇ ತಗೋತಾ ಇದ್ದೆ. ನಾನು ಇಲ್ಲ, ನನಗೆ ಕಾಲ್ ಚೈನ್ಗೆ ನಂಗೆ ಡಬ್ಬಾನೇ ಬೇಕು ಅಂತಿದ್ದೆ. ಅವ್ರು ಇಲ್ಲಮ್ಮ ಅದಕ್ಕೆಲ್ಲ ಪೌಚ್ ಸಿಗುತ್ತೆ ಅಂದರು, ಅಥವಾ ಪರ್ಸ್ ಸಿಗುತ್ತೆ ಅಂದರು. ಇಲ್ಲ ನಂಗೆ ಡಬ್ಬಾನೇ ಬೇಕು ಅಂದ್ಕೊಂಡು ಡಬ್ಬ ತಗೋತಾ ಇದ್ದೆ. ಆ್ಯಕ್ಚುಲಿ ಅಂಕಲ್ ನಮಗೆಲ್ಲ ತುಂಬಾ ಚೆನ್ನಾಗಿ ಪರಿಚಯ, ಸೊ ಅದಕ್ಕೆ ಜೋಕಲ್ಲಿ ಇದು ಮಾಡ್ತಾ ಇದ್ವಿ ಅಷ್ಟೇ ಫ್ರೆಂಡ್ಸ್. ಸೊ ನಥಿಂಗ್ ಸೀರಿಯಸ್ ಆನ್ ದ್ಯಾಟ್. ಸೊ ಫೈನಲಿ ನನಗೆ ಅಂಕಲ್ ಡಬ್ಬ ಕೊಟ್ಟರು. ನನಗೆ ಅದು ಗಿಫ್ಟ್ ರ್ಯಾಪ್ ಮಾಡಬೇಕಲ್ವಾ, ಸೊ ಅದಕ್ಕೆ ನಂಗೆ ಡಬ್ಬಾನೇ ಬೇಕಿತ್ತು. ಪರ್ಸ್ ಅಂತ ಅಂದರೆ ಅದು ಗಿಫ್ಟ್ ರ್ಯಾಪ್ ಥರ ಮಾಡೋಕ್ಕಾಗಲ್ಲ, ಚೆನ್ನಾಗಿ ಕಾಣಿಸಲ್ಲ. ಸೊ ಅದಕ್ಕೆ ಡಬ್ಬ ಇಸ್ಕೊಂಡಿದ್ದು. ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಚೆನ್ನಾಗಿ ಕಾಣಿಸಲ್ವಾ? ನಾನು ತೋರಿಸ್ಬಿಡ್ತೀನಿ ನನ್ನ ಸಬ್ಸ್ಕ್ರೈಬರ್ಸ್. ಸೊ ಫೈನಲಿ ಮತ್ತೆ ಇದೇ ಅಂಗಡಿಗೆ ಬಂದು ಇದೇ ಕಾಲ್ ಚೈನ್ನ ನಮ್ಮ ಕುಶಾನಿ ಅವ್ರಿಗೆ ತಗೊಂಡು ಹೋಗ್ತಾ ಇದ್ದೀನಿ. ಎಲ್ಲಿ ಪ್ಯಾಕಿಂಗ್ ಹೆಂಗ್ ಮಾಡ್ತೀರಾ? ಅದೇ ನಾರ್ಮಲ್ ಇದಾಗ್ತದೆ. ಇದನ್ನ ಫೋಟೋ ಮಮ್ಮಿಗೆ ತೋರಿಸಿ, ಮಮ್ಮಿಗೆ ಇದು ಫೋಟೋ ಚೇಂಜ್ ಸೊ ಫ್ರೆಂಡ್ಸ್ ಫೈನಲಿ ಗಿಫ್ಟ್ ಹುಡುಕ್ತಾ, ಕಾಲ್ ಚೈನ್ ಹುಡುಕ್ತಾ ನನಗೆ ಚೆನ್ನಾಗಿರೋ ಡಬ್ಬ ಸಹ ಕೊಟ್ಟರು. ಆ್ಯಂಡ್ ಅದಕ್ಕೆ ಚೆನ್ನಾಗಿ ನೀಟಾಗಿ ವ್ರ್ಯಾಪ್ ಅಂದರೆ ಗಿಫ್ಟ್ ವ್ರ್ಯಾಪ್ ಸಹ ಮಾಡ್ತಾ ಇದ್ದಾರೆ. ಸೊ ಒಂಥರ ಚೆಂದ ಅನಿಸ್ತೈತೆ ನನಗೇನೆ. ಆ್ಯಂಡ್ ನಮ್ಮ ಕುಶಾನಿ ಬೇಬಿ ಇದನ್ನು ಹಾಕ್ಕೊಂಡು, ಕಾಲ್ ಚೈನ್ನ ಹಾಕ್ಕೊಂಡು ಮನೆ ತುಂಬ ಲಕ್ಷ್ಮಿ ಥರ ಓಡಾಡಲಿ ಅಂತ ಆಶಿಸ್ತೀನಿ ಫ್ರೆಂಡ್ಸ್. ಆ್ಯಂಡ್ ನಿಮಗೆ ಈ ಒಂದು ಗಿಫ್ಟ್ ಯಾವ ಥರ ಅನಿಸ್ತು ಅಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ ಬನ್ನಿ ಇವಾಗ ಬೇಗ ಹೋಗೋಣ. ಆ್ಯಂಡ್ ಎಸ್, ತುಂಬ ಜನ ಕೇಳ್ತೀರಾ ಕೂಡ ಬರ್ಡೇ ವ್ಲಾಗ್ ಯಾವಾಗ ಆಗ್ತೀರಾ ಅಂತ. ಸೊ ನನ್ನ ನೆಕ್ಸ್ಟ್ ವ್ಲಾಗ್ ಬಂದು ಬರ್ಡೇ ವ್ಲಾಗೇ ಇರುತ್ತೆ. ಆ್ಯಂಡ್ ಅಕ್ಕ ಸಹ ಆದಷ್ಟು ಬೇಗ ಬರ್ಡೇ ವ್ಲಾಗ್ ಸಹ ಆಗ್ತಾಳೆ. ಸೊ ಅವ್ರ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ಆ್ಯಂಡ್ ಬನ್ನಿ ಇವಾಗ ಫಸ್ಟ್ ಮನೆಗೆ ಹೋಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಸೊ ಗಿಫ್ಟ್ ತಗೊಂಡಿದ್ದಾಯಿತು, ನೀವು ನೋಡಿದ್ದೀರಾ ಆಲ್ರೆಡಿ ನನಗೆ ಏನು ಗಿಫ್ಟ್ ತಗೊಳ್ಳಿ ಅಂತ. ಸೊ ಬನ್ನಿ ಹೋಗಿ ಮಮ್ಮಿಗೆ ಹಾಗೂ ಅಕ್ಕಗೆ ತೋರಿಸೋಣ. ನಂದು ಇಲ್ಲ, ಆಬ್ವಿಯಸ್ಲಿ ನಂದು ಆಫೀಸ್ಗೆ ಹೋಗಿದ್ದಾಳೆ. ಆ್ಯಂಡ್ ನಾನು ಇವ್ರಿಗೆ ಫೋನ್ ಸಹ ಮಾಡಿಲ್ಲ, ಕೇಳಿಲ್ಲ ಯಾವ ಗಿಫ್ಟ್ ತಗೊಳ್ಳಿ ಯಾವ್ದು ಬೇಡ ಅಂತ. ಜಸ್ಟ್ ಹೋದೆ, ತಗೊಂಡೇ ಬಂದೆ. ಮುದ್ದಿನ ತೆಗಿ ಡೋರ್ನ. Come on, Madina, I got a gift. For me. Meow. For me. Meow. ಯಾರು ಇಲ್ಲ ಇಲ್ಲಿ ನೋಡು, ಇಲ್ಲಿ
ಗಿಫ್ಟು ಅಲ್ಲ ಏನು ಹಿಂದೆ ಕಾಲ್ ಚೈನ್ ನೋಡೋಕೇನು ಕಾಣಿಸ್ತೈತೆ ಚೆನ್ನಾಗೈತೆ ಒಂದು ಫೋಟೋನಾರು ತಗೊಂಡ್ಬಂದಿದ್ದೀಯ ಫೋಟೋ ತಗೊಂಡಿದ್ದೀನಿ ಕಣೆ ಸೊ ಮಮ್ಮಿ ಮಾತು ಕೇಳಿಸ್ಕೊಂಡು ನನಗೆ ನಗು ಬಂತು ಅಯ್ಯೋ ನಾನು ಎಂಥ ಕ್ವಶನ್ ಕೇಳಿದೆ ಅಂತ ಬಟ್ ನನ್ನ ಮಮ್ಮಿಗೆ ನಾನು ಫೋಟೋ ತೋರಿಸಿದೆ ಅವ್ರಿಗೆ ಇಷ್ಟ ಆಯಿತು ಫ್ರೆಂಡ್ಸ್ ಆ್ಯಂಡ್ ಮತ್ತೆ ಈ ವ್ಲಾಗ್ ನಾನು ಕಂಟಿನ್ಯೂ ಮಾಡ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸೊ ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬಾಯ್